ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಈ ಒಂದು ವಿಡಿಯೋದಲ್ಲಿ ನಾವು ರೋಬೋಟಿಕ್ ಅಫರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ರೋಬೋಟಿಕ್ ಅಸಂಪ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇನ್ ಸಿಂಪಲ್ ವೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ವಾಚ್ನ ಮಾಡಿ. ನೋಡಿ, ರೋಬೋಟಿಕ್ ಅಫರ್ಮೇಷನ್ ಅಂತ ಹೇಳಿದ್ರೆ ಇಟ್ಸ್ ಅ ರಿಪೀಟೆಡ್ ಸ್ಟೇಟ್ಮೆಂಟ್. ಓಕೆ, ಅಂದ್ರೆ ನೀವು ರಿಪೀಟೆಡ್ ಆಗಿ ಅದನ್ನ ಹೇಳ್ಕೊಂತಾ ಇರೋದು. ಓಕೆ, ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ದೇನೆ, ನಿಮ್ಮ ಎಮೋಷನ್ ಮೇಲೆ ಡಿಪೆಂಡ್ ಆಗ್ದೇನೆ, ನಿಮ್ಮ ಬಿಲೀಫ್ ಮೇಲೆ ಡಿಪೆಂಡ್ ಆಗ್ದೇನೆ ನೀವು ಕಂಟಿನ್ಯೂಸ್ ಆಗಿ ಇದನ್ನ ರಿಪೀಟೆಡ್ ಆಗಿ ನೀವು ಹೇಳ್ಕೊಳ್ಳೋಂಥದ್ದು. ಯು ಡೋಂಟ್ ಟ್ರೈ ಟು ಚೆಕ್ ಇಟ್, ಯು ಡೋಂಟ್ ಟ್ರೈ ಟು ಫೀಲ್ ಇಟ್. ಓಕೆ, ವೆದರ್ ಇಟ್ ಇಸ್ ವರ್ಕಿಂಗ್ ಆರ್ ನಾಟ್, ಈ ರೀತಿ ಚೆಕ್ ಮಾಡೋದಲ್ಲ. ಜಸ್ಟ್ ಲೈಕ್ ಮೆಕ್ಯಾನಿಕಲಿ, ಓಕೆ, ಒಂದು ರೋಬೋಟ್ ರೀತಿ ನೀವು ಹೇಳ್ಕೊಳ್ಳೋಂಥದ್ದು. ಓಕೆ, ಸೊ ಇದನ್ನ ಮಾಡಿದ್ರಷ್ಟೇ ಸಾಕು ನಿಮಗೆ. ಎಕ್ಸಾಂಪಲ್ ಹೇಳೋದಾದ್ರೆ, ಐ ಆಲ್ವೇಸ್ ಗೆಟ್ ವಾಟ್ ಐ ವಾಂಟ್ ಎಕ್ಸಾಕ್ಟ್ಲಿ. ಓಕೆ, ನನಗೆ ಏನೇನು ಬೇಕು ಅದನ್ನ ನಾನು ಯಾವಾಗಲೂ ನಾನು ಪಡಿತಾ ಇದ್ದೀನಿ. ಓಕೆ, ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ಆಮ್ ಅ ಮನಿ ಮ್ಯಾಗ್ನೆಟ್ ಅಂತ ನೀವು ಹೇಳ್ಕೊಳ್ಳೋಂಥದ್ದು. ಮನಿ ಫ್ಲೋಸ್ ಟು ಮೀ ಈಸಿಲಿ, ಮನಿ ಕಮ್ಸ್ ಟು ಮೀ ಈಸಿಲಿ. ಅಂದ್ರೆ ಕಂಪ್ಲೀಟ್ ಆಗಿ ನೀವು ಅದನ್ನ ರಿಪೀಟ್ನ ಮಾಡೋದಷ್ಟೇ ಕೆಲಸ ನಿಮಗೆ, ಮತ್ತೇನಿಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ರೋಬೋಟಿಕ್ ಅಫರ್ಮೇಷನ್ ಅಂತ ಹೇಳಿದ್ರೆ ರಿಪೀಟೆಡ್ ಸ್ಟೇಟ್ಮೆಂಟ್ ಅಷ್ಟೇ. ಅಂದ್ರೆ ಕಂಟಿನ್ಯೂ ಆಗಿ ನೀವು ಹೇಳ್ಕೊಳ್ತಾ ಹೋಗುವಂಥದ್ದು. ಮತ್ತೆ ನಿಮ್ಮ ಮೈಂಡ್ ಹೇಳುತ್ತೆ, ಓಕೆ ಇದು ವರ್ಕ್ ಆಗ್ತಿಲ್ಲ, ಇದು ನಿಜ ಅಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇರುತ್ತೆ, ಹೌದಲ್ವಾ? ಆದ್ರೂ ಕೂಡ ನೀವು ಕಂಟಿನ್ಯೂ ಆಗಿ ಇದನ್ನ ಹೇಳ್ತಾನೆ ಹೋಗುವಂಥದ್ದು. ಓಕೆ, ಅಂದ್ರೆ ಎವ್ರಿಥಿಂಗ್ ಆಲ್ವೇಸ್ ವರ್ಕಿಂಗ್ ಔಟ್ ಇನ್ ಮೈ ಫೇವರ್. ಪ್ರತಿಯೊಂದು ಕೂಡ ನನ್ನ ಫೇವರ್ ಆಗಿ ಆಗ್ತಿದೆ. ಐ ಆಲ್ವೇಸ್ ಗೆಟ್ ವಾಟ್ ಐ ವಾಂಟ್, ಐ ಆಲ್ವೇಸ್ ಗೆಟ್ ವಾಟ್ ಐ ವಾಂಟ್, ಐ ಆಲ್ವೇಸ್ ಗೆಟ್ ವಾಟ್ ಐ ವಾಂಟ್. ಅಂದ್ರೆ ನನಗೇನು ಬೇಕಿದೆ ನಾನು ಪಡಿತಾ ಇದ್ದೀನಿ, ನನಗೇನು ಬೇಕಿದೆ ನಾನು ಪಡಿತಾ ಇದ್ದೀನಿ. ಓಕೆ, ಈ ರೀತಿಯಾಗಿ ನೀವು ಹೇಳ್ಕೊಂತ ಹೋಗುವಂಥದ್ದು ಅಷ್ಟೇ. ಎಷ್ಟು ಸಿಂಪಲ್ ಇದೆ ನೋಡಿ. ಇದು ಸೈಂಟಿಫಿಕ್ ಆಗಿನೂ ಕೂಡ ನಿಜನೇ ಹೌದು. ಯಾಕೆ? ನಮ್ಮೊಂದು ಬ್ರೈನ್ಗೆ ನಾವೇನು ರಿಪೀಟೆಡ್ ಆಗಿ ಹೇಳ್ತಿರ್ತೀವಿ, ನ್ಯೂರಲ್ ಪಾತ್ವೇಸ್ ಕನೆಕ್ಷನ್ ಮಾಡ್ಕೊಳ್ಳುತ್ತೆ. ಇದನ್ನೇ ನ್ಯೂರೋಪ್ಲಾಟಿಸಿಟಿ ಅಂತ ಹೇಳೋದು. ನಾನು ಪ್ರೀವಿಯಸ್ ಟೈಮಿಂದನೂ ಕೂಡ ಇದ್ರ ಬಗ್ಗೆ ಹೇಳ್ತಾನೆ ಬಂದಿದ್ದೀನಿ. ಅಂದ್ರೆ ನಾನು ಹೆಚ್ಚೆಚ್ಚು ಏನನ್ನ ನಾನು ಒಂದು ಬ್ರೈನ್ಗೆ ಹೇಳ್ತಾ ಹೋಗ್ತಿರ್ತೀನಿ, ಏನು ರಿಪೀಟೆಡ್ನ ಮಾಡ್ತಾ ಇರ್ತೀನಿ. ಸೊ ಇದು ಎವಿಡೆನ್ಸ್ನ ಸರ್ಚ್ನ ಮಾಡ್ತಾ ಇರುತ್ತೆ, ಸೀಕ್ನ ಮಾಡ್ತಾ ಇರುತ್ತೆ. ಅದೇ ರೀತಿ ಇದು ಸಬ್ಕಾನ್ಸಿಯಸ್ ಅಲ್ಲಿ ಕನೆಕ್ಟ್ನ ಮಾಡೋವಂಥದ್ದು. ಎಷ್ಟು ಸಿಂಪಲ್ ಇದೆ ನೋಡಿ. ಅಂದ್ರೆ ಈ ಒಂದು ಸ್ಟೇಟ್ನ ನೀವು ಕ್ಯಾರಿ ಮಾಡೋವಂಥದ್ದು. ಕೆಲವರು ರೋಬೋಟಿಕ್ ಅಫರ್ಮೇಷನ್ನ 5 ನಿಮಿಷ 10 ನಿಮಿಷ ಮಾಡ್ತಾರೆ, ಕೆಲವರು 1 ಅವರ್ ಕೂಡ ಮಾಡ್ತಾರೆ, ಕೆಲವರು 5-6 ಅವರ್ಸ್ ಕೂಡ ಮಾಡ್ತಾರೆ, ಕೆಲವರು ಒಂದು ಡೇ ಕೂಡ ಮಾಡ್ತಾರೆ. ಆದರೆ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಅಂದರೆ ಕಂಟಿನ್ಯೂ ಆಗಿ ನೀವು ಆ ಒಂದು ಸ್ಟೇಟ್ನ ಕ್ಯಾರಿನ ಮಾಡುವಂಥದ್ದು, ಹೇಳ್ಕೊಳ್ಳೋವಂಥದ್ದು, ಪದೇ ಪದೇ ಹೇಳ್ಕೊಳ್ಳೋವಂಥದ್ದು. ಐ ಆಲ್ವೇಸ್ ಗೆಟ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್. ನನಗೆ ಏನು ಬೇಕಿದೆ ನಾನು ಅದನ್ನು ಪಡಿತಾ ಇದ್ದೀನಿ. ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ಆಮ್ ಅ ಮನಿ ಮ್ಯಾಗ್ನೆಟ್, ಐ ಆಮ್ ಅ ಮನಿ ಮ್ಯಾಗ್ನೆಟ್. ಓಕೆ, ನೋಡಿ, ಇದನ್ನ ಹೇಳ್ಕೊಳ್ಳೋದ್ರಿಂದ ಏನಾಗ್ತಿದೆ, ನಿಮ್ಮ ಓಲ್ಡ್ ಎಮೋಷನ್ ಏನಿದೆ, ಓಲ್ಡ್ ನೆಗೆಟಿವ್ ಬಿಲೀಫ್ ಏನಿದೆ, ಎಲ್ಲದನ್ನು ಕೂಡ ನಿಮ್ಮಿಂದ ಹೊರ ಹೋಗುತ್ತೆ. ಅಂದ್ರೆ ನಿಮ್ಮಿಂದ ದೂರ ಆಗುತ್ತೆ. ಕಂಪ್ಲೀಟ್ ಆಗಿ ನಿಮ್ಮಲ್ಲಿ ಚೇಂಜಸ್ ಬರುತ್ತೆ. ನಮ್ಮೊಂದು ಬ್ರೈನ್ ಅಲ್ಲಿ ಫಿಲ್ಟರ್ ಸಿಸ್ಟಮ್ ಇದೆ ಅಲ್ವಾ, ಅದನ್ನೇ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಹೇಳೋದಲ್ವಾ. ಅಂದ್ರೆ ನಾನು ಏನು ಇದನ್ನ ಹೇಳ್ತಾ ಹೋಗ್ತಿದ್ದೀನಿ, ಓಕೆ, ಎಲ್ಲವೂ ಕೂಡ ನನ್ನ ಪರವಾಗಿ ಆಗ್ತಿದೆ, ಎಲ್ಲವೂ ಕೂಡ ನನ್ನ ಪರವಾಗಿ ಆಗ್ತಿದೆ ಅಂತ ನಾವು ಹೇಳ್ತಾ ಹೋದಾಗ ನೋಡಿ, ಇದೇ ಸ್ಟೇಟ್ಮೆಂಟ್ ಅಂತ ಹೇಳೋದು. ಈ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ನ ನಾನು ಕೀಪ್ ಮಾಡ್ತಾ ಏನಾಗ್ತಿದೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ದಿಸ್ ಇಸ್ ಸೋ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಸೊ ಇದನ್ನು ನಿಜ ಮಾಡುತ್ತೆ. ಸೊ ರೋಬೋಟಿಕ್ ಅಫರ್ಮೇಷನ್ ಅಂತ ಹೇಳಿದರೆ ರಿಪೀಟೆಡ್ ಅಫರ್ಮೇಷನ್ಸ್ ಕ್ರಿಯೇಟ್ಸ್ ಏನಾಗುತ್ತೆ, ಬಿಲೀಫ್ನ ಕ್ರಿಯೇಟ್ನ ಮಾಡುವಂಥದ್ದು ಕಂಪ್ಲೀಟ್ ಆಗಿ. ಅಂದರೆ ಇಲ್ಲಿ ಅರ್ಥನ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ಚೇಂಜಸ್ನ ಮಾಡುತ್ತೆ ಓವರ್ ದ ಟೈಮ್. ಓಕೆ, ನೀವು ಕಂಟಿನ್ಯೂ ಆಗಿ ಹೇಳ್ತಾ ಏನಾಗುತ್ತೆ, ಎಲ್ಲದನ್ನು ಕೂಡ ಬದಲಾಗುತ್ತೆ. ನೀವು ಆಟೋಮೆಟಿಕಲಿ ರಿಸಲ್ಟ್ನ ಪಡಿತೀರಾ. ಇಷ್ಟು ಸಿಂಪಲ್ ಇರುವಂಥದ್ದು. ನಿಮ್ಮ ಎಮೋಷನ್ ಬಗ್ಗೆ ನೀವು ವರಿ ಮಾಡೋಂಥದ್ದು ಏನಿಲ್ಲ. ಸೊ ಇದು ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ಅದನ್ನು ಅದ್ರ ಬಗ್ಗೆ ವರಿ ಮಾಡೋಂಥದ್ದೆಲ್ಲ. ಓಕೆ, ಕಂಟಿನ್ಯೂ ಆಗಿ ನಿಮ್ಮೊಂದು ಥಾಟ್ನ ಹೇಳ್ಕೊತ ಹೋಗೋದು. ನಿಮ್ಮೊಂದು ಥಾಟಲ್ಲಿ ಇದೇ ಇರುತ್ತೆ, ಇದೇ ರನ್ ಆಗ್ತಿರುತ್ತೆ. ಓಕೆ, ನನಗೆ ಪ್ರತಿಯೊಂದು ನಡೀತಿದೆ, ನನ್ನ ಪರವಾಗಿ ನಡೀತಿದೆ, ನನ್ನ ಪರವಾಗಿ ನಡೀತಿದೆ ಅಂತ. ಸೊ ನಿಮ್ಗೆ ಏನೆಲ್ಲ ಫೀಲ್ಡಲ್ಲಿ ಸಕ್ಸಸ್ ಆಗಬೇಕು, ಮ್ಯಾನಿಫೆಸ್ಟ್ ಆಗಬೇಕು, ಒಂದು ಕನ್ಸ್ಟ್ರಕ್ಟಿವ್ ಅಫರ್ಮೇಷನ್ನ ನೀವು ಕೀಪ್ನ ಮಾಡೋಂಥದ್ದು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಜಾಯ್ನ್ ಮೈ 1-on-1 ಕೋಚಿಂಗ್. ಸೊ ನಿಮಗೆ ಆ ಒಂದು ಕನ್ಸ್ಟ್ರಕ್ಟೆಡ್ ಅಫರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ಆಲ್ಸೋ ಯು ಕ್ಯಾನ್ ವಿಸಿಟ್ ಮೈ ವೆಬ್ಸೈಟ್ ಟು ಗೆಟ್ ಅ ಕೋರ್ಸ್. ಓಕೆ, ಸೊ ಇಷ್ಟನ್ನ ಮಾಡಿ, ಇಂಪ್ಲಿಮೆಂಟ್ನ ಮಾಡಿ. ತುಂಬ ಜನಕ್ಕೆ ಕೆಲವರಿಗೆ ಡೌಟ್ ಇರುತ್ತೆ, ಅಸಂಪ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ. ನೋಡಿ, ಅಸಂಪ್ಷನ್ ಅನ್ನೋದು ಯಾವಾಗಲೂ ಕೂಡ ಅಫರ್ಮೇಷನ್ಗಿಂತ ಸ್ವಲ್ಪ ಇನ್ನ ಡೀಪರ್ ಆಗಿರುತ್ತೆ. ಅಂದರೆ ಇಟ್ ಈಸ್ ನಾಟ್ ವಾಟ್ ಯು ಸೇ, ನೀವೇನು ಹೇಳ್ತೀರಾ ಅದಲ್ಲ. ಸೊ ಇದು ಮೋರ್ ದೆನ್ ಡೀಪ್. ಅಂದರೆ ನಾನು ಆಲ್ರೆಡಿ ಅದು ಆಗಿದ್ದೇನೆ ಅನ್ನೋ ರೀತಿ ನೀವು ಕನ್ಸಿಡರ್ನ ಮಾಡುವಂಥದ್ದು. ಇದು ಆಕ್ಸೆಪ್ಟ್ನ ಮಾಡುವಂಥದ್ದು. ವಾಟ್ ಈಸ್ ಆಲ್ರೆಡಿ ಟ್ರೂ, ಅದು ನಡೆದಿದೆ ನನ್ನ ಜೀವನದಲ್ಲಿ, ನಡೀತಾ ಇದೆ, ಆಲ್ಮೋಸ್ಟ್ ಆಗಿದೆ ಅನ್ನೋ ಒಂದು ಸ್ಟೇಟ್ನ ಇಟ್ಕೊಳ್ಳೋ ಅಂಥದ್ದು. ಅದಕ್ಕೆ ಹೇಳೋದು, ಲಿವ್ ಇನ್ ದ ಎಂಡ್ ಸ್ಟೇಟ್ ಇದೆಯಲ್ಲ. ನೆವಿಲ್ ಗೌಡರ್ ವಿಡಿಯೋಸ್ಗಳನ್ನ ನೀವು ವಾಚ್ ಮಾಡಿದ್ದೀರಲ್ವಾ, ನನ್ನ ಪ್ರೀವಿಯಸ್ ಟೈಮ್ ವಿಡಿಯೋಸ್ಗಳನ್ನ ಮಾಡಿದ್ದೀನಲ್ವಾ, ಆ ಒಂದು ಎಂಡ್ ಸ್ಟೇಟ್ನ ನೀವು ಕೀಪ್ನ ಮಾಡುವಂಥದ್ದು. ಆಲ್ರೆಡಿ ಅದು ನನಗೆ ವರ್ಕ್ ಆಗ್ತಿದೆ, ವರ್ಕ್ ಆಗಿದೆ ಕಂಪ್ಲೀಟ್ ಆಗಿ ಅನ್ನೋದು ಸ್ಟೇಟ್ನ ಕೀಪ್ನ ಮಾಡುವಂಥದ್ದು. ಇಷ್ಟೇನೆ. ಈ ಅಸಂಪ್ಷನ್ ಪವರ್ಫುಲ್ ಆಗಿ ಪ್ರೋಗ್ರಾಮ್ಡ್ ಆಗುತ್ತೆ. ಸೊ ನಿಮ್ಮೊಂದು ಲೈಫ್ ಇವೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಆ ಒಂದು ಐಡೆಂಟಿಟಿಲಿ ನೀವು ಉಳಿಯುವಂಥದ್ದು. ಅದನ್ನೇ ಹೇಳೋದು, ನೀವು ಐಡೆಂಟಿಟಿಗೆ ಶಿಫ್ಟ್ ಆಗಿ ಐ ವಾಂಟ್ ಟು ಬಿ ರಿಚ್, ಐ ವಾಂಟ್ ಟು ಬಿ ರಿಚ್ ಅಂತ ನೀವು ಹೇಳ್ತಿರ್ತೀರಲ್ವಾ, ಈ ರೀತಿ ಹೇಳ್ಕೊಳ್ಳೋದಲ್ಲ. ಅಂದ್ರೆ ಅಸಂಪ್ಷನ್ ಸ್ಟೇಟ್ ಯಾವ ರೀತಿ ಇರಬೇಕು, ಐ ಆಮ್ ಆಲ್ರೆಡಿ ರಿಚ್, ಐ ಆಮ್ ಆಲ್ರೆಡಿ ರಿಚ್. ಅಂದ್ರೆ ಇಲ್ಲಿ ನೋಡಿ, ಯಾವಾಗ ನೀವು ಈ ಒಂದು ಐ ಆಮ್ ಆಲ್ರೆಡಿ ರಿಚ್ ಅನ್ನೋ ಸ್ಟೇಟ್ನ ನೀವು ಕೀಪ್ ಮಾಡ್ತೀರಾ, ಈ ಒಂದು ಐಡೆಂಟಿಟಿಗೆ ಶಿಫ್ಟ್ ಆಗ್ತೀರಾ, ನಿಮ್ಮ ಸುತ್ತ ಮನಸ್ಸು ಸಬ್ಕಾನ್ಸಿಯಸ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಡೀಪರ್ ಪ್ರೋಗ್ರಾಮ್ನ ಮಾಡುತ್ತೆ. ಅಂದ್ರೆ ಇದು ಈಸಿಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಅದಕ್ಕೆ ಹೇಳೋದು ಅಸಂಪ್ಷನ್ ಆಲ್ವೇಸ್ ಪವರ್ಫುಲ್ ಅಂತ ಹೇಳಿ. ಅಂದ್ರೆ ಇದನ್ನ ರಿಪೀಟೆಡ್ ಆಗಿ ಮಾಡುವಂಥದ್ದು, ರೋಬೋಟಿಕ್ ಆಗಿ ನೀವು ಅಸಂಪ್ಷನ್ ಮಾಡುವಂಥದ್ದು. ಓಕೆ, ಈಗ ನೀವು
ಆರಾಮಾಗಿ ನೀವು ಇರ್ತೀರಾ. ಅಸಂಪ್ಷನ್ ನಾನು ಆಲ್ರೆಡಿ ರಿಚ್ ಅನ್ನೋ ಒಂದು ಸ್ಟೇಟ್ನ ನೀವು ಅನುಭವನ ಮಾಡುವಂಥದ್ದು ರಿಪೀಟೆಡ್ ಆಗಿ ನೀವು ಮಾಡ್ತಾ ಏನಾಗುತ್ತೆ ಆ ಇವೆಂಟ್ ಕ್ರಿಯೇಟ್ ಆಗುತ್ತೆ. ಹೇಗೆ ನೀವು ರೊಬೋಟಿಕ್ ಅಫರ್ಮೇಷನ್ ಹೇಳ್ಕೊಂತೀರಲ್ವ ಅದೇ ರೀತಿ ಈ ಅಸಂಪ್ಷನ್ ಕೂಡ ಮಾಡಿ. ಅದು ಆಲ್ರೆಡಿ ನಾನು ಪಡೆದಿದ್ದೀನಿ, ನನಗೆ ಆಲ್ರೆಡಿ ಅದು ಸಿಕ್ಕಿದೆ. ಎಂಡ್ ರಿಸಲ್ಟ್ನ ನೀವು ರಿಪೀಟೆಡ್ ಆಗಿ ಅನುಭವನ ಮಾಡುವಂಥದ್ದು. ಕೆಲವರೆಲ್ಲ 1 ಮಿನಿಟ್ ಮಾಡ್ತೀರಾ, 2 ಮಿನಿಟ್ಸ್ ಮಾಡ್ತೀರಾ, ಮತ್ತೆ ಮಾಡಿ. ಜಸ್ಟ್ ಡೂ ಇಟ್ 1 ಟೈಮ್, 2 ಟೈಮ್, 3 ಟೈಮ್ಸ್, 5 ಟೈಮ್, 10 ಟೈಮ್ಸ್. ಓಕೆ, ನೀವು ಹೆಚ್ಚೆಚ್ಚು ಮಾಡಿದಷ್ಟು ಏನಾಗುತ್ತೆ ಬ್ರೈನ್ಗೆ ಅದು ವಿಸುವಲ್ ಆಗಿ ಕ್ರಿಯೇಟ್ ಆಗುತ್ತೆ. ನೋಡಿ, ನಮ್ಮೊಂದು ಬ್ರೈನ್ ಅನ್ನತ್ತೆ ಪಿಕ್ಚರ್ನ ಜಾಸ್ತಿ ತಗೊಳುತ್ತೆ, ಹೌದಲ್ವಾ? ನೀವು ಯಾವುದೇ ಅಫರ್ಮೇಷನ್ ಹೇಳ್ಕೊಂಡ್ರು ಕೂಡ ಅದೇನಾಗುತ್ತೆ ಪಿಕ್ಚರ್ನ ಕ್ರಿಯೇಟ್ ಮಾಡುತ್ತಲ್ವಾ. ಇಲ್ಲಿ ಅಸಂಪ್ಷನ್ ಮಾಡಿದಾಗ್ಲೂ ಕೂಡ ಇನ್ನ ಡೀಪರ್ ಆಗಿ ಕನೆಕ್ಟ್ ಮಾಡುತ್ತೆ. ನೀವು ಮಾಡೋದೇನು, ಯು ಥಿಂಕ್, ಫೀಲ್ ಅಂಡ್ ಬಿಹೇವ್ ದ ಸ್ಟೇಟ್. ಓಕೆ, ಆ ಒಂದು ಐಡೆಂಟಿಟಿಗೆ ನಾನು ಶಿಫ್ಟ್ ಆಗಿದ್ದೀನಿ. ಐ ಆಮ್ ಆಲ್ರೆಡಿ ರಿಚ್, ಆ ಒಂದು ಸ್ಟೇಟ್ನ ಅನುಭವನ ಮಾಡುವಂಥದ್ದು. ಓಕೆ, ನೀವು ಜಾಬಲ್ಲಿ ಇದೆ, ಆ ಜಾಬ್ನ ನಾನು ಆಲ್ರೆಡಿ ಪಡ್ಕೊಂಡಿದ್ದೀನಿ, ಆ ಒಂದು ಸ್ಟೇಟ್ನ ಅನುಭವನ ಮಾಡುವಂಥದ್ದು. ಅಥವಾ ನಾನು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗಿದ್ದೀನಿ, ಆ ಒಂದು ಸ್ಟೇಟ್ನ ನೀವು ಅನುಭವನ ಮಾಡುವಂಥದ್ದು. ಇಟ್ಸ್ ವೆರಿ ಸಿಂಪಲ್ ಅಂಡ್ ನ್ಯಾಚುರಲ್. ಓಕೆ, ಇದನ್ನ ಇಂಪ್ಲಿಮೆಂಟ್ನ ಮಾಡಿ. ರೋಬೋಟಿಕ್ ಅಫರ್ಮೇಷನ್ ಮತ್ತೆ ರೋಬೋಟಿಕ್ ಅಸಂಪ್ಷನ್, ಓಕೆ, ಇದ್ರದ್ದೇನಾದ್ರು ಕೋರ್ ಡಿಫ್ರೆನ್ಸ್ ನೀವು ತಿಳ್ಕೊಬೇಕಂತ ಹೇಳಿದ್ರೆ, ರೋಬೋಟಿಕ್ ಅಫರ್ಮೇಷನ್ ಯು ರಿಪೀಟ್ ಅಂಟಿಲ್ ಯುವರ್ ಮೈಂಡ್ ಆಕ್ಸೆಪ್ಟ್. ನಿಮ್ಮ ಮೈಂಡ್ ಆಕ್ಸೆಪ್ಟ್ ಮಾಡೋವರೆಗೂ ಕೂಡ ನೀವು ಕಂಟಿನ್ಯೂ ಆಗಿ ನೀವು ಹೇಳ್ತಾ ಹೋಗುವಂಥದ್ದು ಅಷ್ಟೇ. ರೋಬೋಟಿಕ್ ಅಫರ್ಮೇಷನ್ ಅಂದ್ರೆ ತಿಳಿತಲ್ವಾ, ಅಂದ್ರೆ ನಿಮ್ಮೊಂದು ಮೈಂಡ್ ಆಕ್ಸೆಪ್ಟ್ ಮಾಡೋವರೆಗೂ ಕೂಡ ನೀವು ಹೇಳ್ಕೊಂತಾನೆ ಹೋಗೋದು, ಅದು ಆಕ್ಸೆಪ್ಟ್ನ ಮಾಡೇ ಮಾಡುತ್ತೆ. ಐ ಮನಿ ಮ್ಯಾಗ್ನೆಟ್ ಅಂತ ನೀವು ಹೇಳ್ಕೊಂತ ಹೋದಾಗ, ಓಕೆ, ಪ್ರತಿಯೊಂದು ಕೂಡ ನನ್ನ ಪರವಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ಕೊಂತ ಹೋದಾಗ ಅದು ರಿವೈರ್ ಆಗುತ್ತೆ, ಬ್ರೈನ್ ರಿವೈರ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ನೀವು ಹೇಳ್ತಾ ಸೊ ನಮ್ಮೊಂದು ರೆಟಿಕ್ಯುಲರ್ ಆಕ್ಟಿವಿಟಿಂಗ್ ಏನಾಗುತ್ತೆ, ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ಅಕ್ಸೆಪ್ಟ್ನ ಮಾಡುತ್ತೆ. ಅಕ್ಸೆಪ್ಟ್ನ ಮಾಡಿದಾಗ ಏನಾಗುತ್ತೆ, ನಿಮಗೆ ಆಟೋಮೆಟಿಕಲಿ ನ್ಯಾಚುರಲ್ ಆಗಿ ಎಲ್ಲದನ್ನು ಕೂಡ ಅಲೈನ್ ಆಗ್ತಿರುತ್ತೆ. ಎಲ್ಲ ಈವೆಂಟ್ಸ್ಗಳು ಕೂಡ ಪಾಸಿಟಿವ್ ಆಗಿ ಅಲೈನ್ ಆಗ್ತಿರುತ್ತೆ. ಎಲ್ಲದನ್ನು ಕೂಡ ಪ್ರತಿಯೊಂದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ತೀರಾ. ಮನಿ ಇರ್ಬೋದು, ಜಾಬ್ ಇರ್ಬೋದು, ಅಬಿಡೆನ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ತೀರಾ ಈಸಿಲಿ. ಅಸಂಪ್ಷನ್ ಅಂತ ಹೇಳಿದ್ರೆ ಯು ಡಿಸೈಡ್ ಅಂಡ್ ಲಿವ್ ಆಸ್ ಇಫ್ ಇಟ್ ಇಸ್ ಆಲ್ರೆಡಿ ಟ್ರೂ. ಇದು ನನ್ನ ಒಂದು ಲೈಫಲ್ಲಿ ನಡೀತಾ ಇದೆ, ಆಲ್ರೆಡಿ ಈಗ ನಡೀತಾ ಇದೆ, ಈ ಒಂದು ಇವೆಂಟ್ ನನ್ನೊಂದು ಈಗ ಈ ಕ್ಷಣ ನಡೀತಾ ಇದೆ ಅನ್ನೋದು ಸ್ಟೇಟ್ನ ನೀವು ಕೀಪ್ನ ಮಾಡುವಂಥದ್ದು. ಅರ್ಥ ಆಗ್ತಿದೆಯಲ್ಲ? ರೋಬೋಟಿಕ್ ಅಫರ್ಮೇಷನ್ ಅಂತ ಹೇಳಿದ್ರೆ ನಿಮ್ಮೊಂದು ಮೈಂಡು ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ನ ಮಾಡೋವರೆಗೂ ನೀವು ಕಂಟಿನ್ಯೂ ಆಗಿ ಹೇಳ್ತಾ ಹೋಗ್ತಿರ್ತೀರಾ. ಅಸಂಪ್ಷನ್ ಹೇಗೆ ಅಂತ ಹೇಳಿದ್ರೆ, ಸೊ ನಿಮ್ಗೆ ಇದು ನಿಜ ಆಗಿದೆ ನನ್ನ ಒಂದು ಲೈಫಲ್ಲಿ. ಓಕೆ, ನನ್ನ ಒಂದು ಲೈಫಲ್ಲಿ ನಾನು ಒಳ್ಳೆ ಜಾಬ್ನ ಪಡೆದಿದ್ದೀನಿ, ನಾನು ಅಬುಡೆಂಟ್ ಪರ್ಸನ್ ಆಗಿದ್ದೀನಿ, ಈ ರೀತಿಯಾಗಿ ನೀವು ಕೀಪ್ನ ಮಾಡುವಂಥದ್ದು. ಅಂದ್ರೆ ಲಿವ್ ಇನ್ ದ ಎಂಡ್ ಸ್ಟೇಟ್ ಇದೆಯಲ್ವಾ, ಆ ರೀತಿಯಾಗಿ ಇದು. ಓಕೆ, ಎಷ್ಟು ಸಿಂಪಲ್ ಇದೆ ನೋಡಿ, ಇದನ್ನ ಫಾಲೋ ಅಪ್ನ ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿ. ಸೊ ನಾನು ರೋಬೋಟಿಕ್ ಅಫರ್ಮೇಷನ್ ಮತ್ತೆ ಅಸಂಪ್ಷನ್ ಎರಡನ್ನು ಮಿಕ್ಸ್ ಆಗಿ ನಾನು ಯೂಸ್ನ ಮಾಡ್ತಾ ನನ್ನೊಂದು ಮ್ಯಾನಿಫೆಸ್ಟ್ನ ಮಾಡ್ಬೋದು ಅಂತ ಹೇಳಿದ್ರೆ 100% ನೀವು ಮಾಡ್ಬೋದು. ಇದರಿಂದ ನಿಮ್ಗೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ. ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಸೊ ಇಲ್ಲಿ ಮೊದಲನೇದಾಗಿ ಇದನ್ನ ಎರಡನ್ನು ಸೇರಿಸಿ ನಾನು ವರ್ಕ್ನ ಮಾಡೋದಾದ್ರೆ ಹೇಗೆ ಅಂತ ಹೇಳಿದ್ರೆ, ಸೊ ರೋಬೋಟಿಕ್ ಅಫರ್ಮೇಷನ್ ಏನ್ ಮಾಡುತ್ತೆ, ನಿಮ್ಮ ಓಲ್ಡ್ ಥಾಟ್ಸ್ನ ಓವರ್ ರೈಡ್ ಮಾಡುತ್ತೆ. ಅಂದ್ರೆ ಹಳೆ ಥಾಟ್ಸ್ಗಳು ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ನೀವು ಹೇಳ್ತಿರಲ್ವಾ, ನೆಗೆಟಿವ್ ಥಾಟ್ ಬರ್ತಿದೆ, ನಾನು ಅಫರ್ಮೇಷನ್ ಮಾಡೋದು ವರ್ಕ್ ಆಗ್ತಿಲ್ಲ, ನೀವು ಏನೇನೋ ನೆಗೆಟಿವ್ ಅಫರ್ಮೇಷನ್ ಮಾಡ್ತಿರ್ತೀರಾ. ಅಂದ್ರೆ ಅಫರ್ಮೇಷನ್ ಹೇಳ್ಕೊಳ್ಳೋದು, ಡೌಟ್ನ ಮಾಡೋದು, ಅಫರ್ಮೇಷನ್ ಹೇಳ್ಕೊಳ್ಳೋದು, ಇದು ಆಗುತ್ತೆ ಇಲ್ವಾ ಅಂತ ನೀವೇ ಕ್ವಶನ್ ಮಾಡೋದು. ನೋಡಿ, ಇದನ್ನ ರಿಪೀಟೆಡ್ ಆಗಿ ಮಾಡ್ತಾ ಏನಾಗುತ್ತೆ, ಅದರಿಂದ ಓವರ್ ರೈಡ್ ಆಗ್ತೀರಾ. ನಿಮ್ಮ ಎಮೋಷನ್, ಬಿಲೀಫ್ ಏನೇ ಇದ್ರು ಕೂಡ, ಹಳೆದು ಏನೇನೋ ಸೇರಿಸ್ಕೊಂಡಿದ್ರು ಕೂಡ, ಇದು ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಓವರ್ಕಮ್ನ ಮಾಡೋದಕ್ಕೆ ರೋಬೋಟಿಕ್ ಅಫರ್ಮೇಷನ್ ಹೆಲ್ಪ್ ಆಗುತ್ತೆ. ಅಂದ್ರೆ ಐ ಮನಿ ಮ್ಯಾಗ್ನೆಟ್ ಅನ್ನೋ ಒಂದು ಸ್ಟೇಟ್ನ ನೀವು ಕೀಪ್ನ ಮಾಡ್ತಿರಲ್ವಾ, ಆ ಒಂದು ಸ್ಟೇಟ್ಮೆಂಟ್ನ ನೀವೇನು ಅನ್ಕೊಳ್ತೀರಾ, ರಿಪೀಟೆಡ್ ಆಗಿ ಮಾಡ್ತಾನೆ ಹೋಗ್ತಿರ್ತೀರಾ. ಐ ಮನಿ ಮ್ಯಾಗ್ನೆಟ್, ಪ್ರತಿಯೊಂದು ಕೂಡ ನನ್ನ ಪರವಾಗಿ ವರ್ಕ್ ಆಗ್ತಿದೆ ಅಂತ ಹೇಳ್ತಾ ಏನಾಗುತ್ತೆ, ಸೊ ಶಿಫ್ಟ್ ಆಗುತ್ತೆ. ಬ್ರೈನ್ ಅದನ್ನ ಆಕ್ಸೆಪ್ಟ್ನ ಮಾಡ್ಕೊಳುತ್ತೆ ಕಂಪ್ಲೀಟ್ ಆಗಿ. ಓಲ್ಡ್ ಥಾಟ್ಸ್ನ ಕಂಪ್ಲೀಟ್ ಆಗೋದನ್ನ ಬಿಡುತ್ತೆ, ನ್ಯೂ ಸ್ಟೇಟ್ಗೆ ಕನೆಕ್ಟ್ ಮಾಡುತ್ತೆ. ಓಕೆ, ಈ ಕನೆಕ್ಟ್ನ ಮಾಡಿದ್ಮೇಲೆ ಸ್ಲೋಲಿ ಇಟ್ ಬಿಕಮ್ಸ್ ನ್ಯಾಚುರಲ್ ಅಸಂಪ್ಷನ್. ಓಕೆ, ನೀವು ಮೊದಲೇನು ಅನ್ಕೊಂತಿದ್ರಿ, ಮನಿ ಅರ್ನ್ ಮಾಡೋದು ಕಷ್ಟ, ಹಾಗೆ ಹೀಗೆ ಅಂತ ಓಲ್ಡ್ ಥಾಟ್ಸ್ನ ಹಾಕೊಂಡಿದ್ರಿ ಅಂತ ಅನ್ಕೊಳ್ಳಿ. ಆವಾಗ ನೀವು ಏನು ಮಾಡಿದ್ರಿ, ರಿಪೀಟೆಡ್ ಆಗಿ ಐ ಆಮ್ ಮನಿ ಮ್ಯಾಗ್ನೆಟ್, ಓಕೆ, ಮನಿ ಲವ್ಸ್ ಮೀ, ಓಕೆ, ಐ ಲವ್ ಮನಿ ಲವ್ಸ್ ಮೀ, ಓಕೆ, ಹಣ ನನ್ನನ್ನು ಪ್ರೀತಿಸುತ್ತೆ, ಹಣ ನನಗೆ ಹೇರಳವಾಗಿ ಬರ್ತಿದೆ, ನನಗೆ ಸುಲಭವಾಗಿ ಬರ್ತಿದೆ ಅಂತ ನೀವು ಹೇಳ್ತಾ ಏನಾಗುತ್ತೆ, ರೋಬೋಟಿಕ್ ಅಫರ್ಮೇಷನ್ ಅದನ್ನ ಕಂಪ್ಲೀಟ್ ಆಗಿ ಮೈಂಡ್ ಅದನ್ನ ಆಕ್ಸೆಪ್ಟ್ನ ಮಾಡ್ಕೊಳ್ತು. ಆಮೇಲೆ ಅದು ನ್ಯಾಚುರಲ್ ಅಸಂಪ್ಷನ್ ಆಗಿ ಕ್ರಿಯೇಟ್ ಆಗುತ್ತೆ. ಫಸ್ಟ್ಲಿ ಅಫರ್ಮ್ನ ಮಾಡಿದ್ರಿ, ಅದೇನಾಗುತ್ತೆ, ಫಿಲ್ಟರ್ ಆಗ್ತು, ಪಾಸಿಟಿವ್ ಆಗಿ ಇದಾಗ್ತು. ಸೊ ಇಲ್ಲಿ ನ್ಯಾಚುರಲಿ ನೀವು ಐಡೆಂಟಿಟಿಗೆ ಶಿಫ್ಟ್ ಆಗ್ತೀರಾ. ನೋಡಿ ಎಷ್ಟು ಕನೆಕ್ಷನ್ಸ್ ಇದೆ, ನೀವು ಎರಡನ್ನೂ ಕೂಡ ಕಂಬೈನ್ ಆಗಿ ಈ ರೀತಿಯಾಗಿ ಬಳಸ್ಕೊಳ್ಬಹುದು. ರಿಪಿಟೇಷನ್, ಬಿಲೀಫ್, ಐಡೆಂಟಿಟಿ ಅಂಡ್ ರಿಯಾಲಿಟಿ. ನೀವು ರಿಪಿಟೇಷನ್ ಮಾಡ್ತಾ ಏನಾಗ್ತಿದೆ, ನೀವು ಬಿಲೀಫ್ ಕ್ರಿಯೇಟ್ ಆಗ್ತಿದೆ, ನೀವು ಬಿಲೀಫ್ ಇಂದ ಏನು ಕ್ರಿಯೇಟ್ ಆಗ್ತಿದೆ, ನೀವು ಐಡೆಂಟಿಟಿ ಕ್ರಿಯೇಟ್ ಆಗ್ತಿದೆ, ನೀವು ಐಡೆಂಟಿಟಿಯಿಂದ ನೀವೊಂದು ರಿಯಾಲಿಟಿನ ನೀವು ಪಡಿತೀರಾ. ನೋಡಿ, ರಿಪೀಟೆಡ್ ಅಫರ್ಮೇಷನ್, ರಿಪೀಟೆಡ್ ಅಸಂಪ್ಷನ್ ಇಂದ ನಿಮ್ಗೆ ಎಷ್ಟು ಬೆನಿಫಿಟ್ಸ್ ಆಗ್ತಿದೆ ಅಂತ. ಅಂದ್ರೆ ರೋಬೋಟಿಕ್ ಅಫರ್ಮೇಷನ್ ಅಂಡ್ ರೋಬೋಟಿಕ್ ಅಸಂಪ್ಷನ್ ಇಂದ your brain doesn't know the difference between the reality and repeated imaginal thoughts. ಅಂದ್ರೆ ಏನು, ನನ್ನ ಬ್ರೈನ್ಗೆ ಇದೊಂದು ರಿಯಾಲಿಟಿ ಅಥವಾ ಇದು ಇಮ್ಯಾಜಿನಲ್ ಆಕ್ಟ್ ಅನ್ನೋದು ಏನು ಡಿಫ್ರೆನ್ಸ್ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳೋದು ಬ್ರೈನ್ ಇಲ್ಲೇ ವರ್ಕ್ ಆಗೋದು ಸೂಪರ್ ಆಗಿ. ಹೆಂಗೆ, ಸೊ ನಾನು ಏನು ವಿಜುವಲೈಸ್ ಮಾಡ್ತೀನಿ ಅದು ನನ್ನ ಇಂಟರ್ನಲ್ ಡೈಲಾಗ್ ಆಗುತ್ತೆ, ನನ್ನ ಇಂಟರ್ನಲ್ ವಿಜುವಲ್ ಆಗುತ್ತೆ, ಅಸಂಪ್ಷನ್ ಆಗುತ್ತೆ. ಸೊ ಒನ್ಸ್ ಅದು ನಾನು ಇಲ್ಲಿ ಕ್ರಿಯೇಟ್ನ ಮಾಡ್ತಾ ಏನಾಗುತ್ತೆ, ಹೊರಗಡೆ ಅದು ಆಟೋಮೆಟಿಕಲಿ ರಿಫ್ಲೆಕ್ಟ್ ಆಗುತ್ತೆ. ಎಷ್ಟು ಸಿಂಪಲ್ ಇದೆ, ಬ್ಯೂಟಿಫುಲ್ ಇದೆ ನೋಡಿ. ಅಂದ್ರೆ ನೀವೇನು ಇನ್ನರ್ ಡೈಲಾಗ್ಸ್ನ ನೀವು ಕ್ರಿಯೇಟ್ನ ಮಾಡ್ತಿರ್ತೀರಾ, ಬ್ರೈನ್ ಅದನ್ನೇ ಹೇಳೋದು ನಿಮಗೆ.
ಅದಕ್ಕೆ ಅಷ್ಟು ಡಿಫ್ರೆನ್ಸ್ ಗೊತ್ತಿಲ್ಲ. ಇದು ಈಗ ನಡೀತಿದೆಯಾ ಅಥವಾ ಇದು ಇಮ್ಯಾಜಿನಲ್ ಆಕ್ಟ್ ಅಂತ ನೀವು ವಿಜುವಲೈಸ್ ಮಾಡ್ಬೇಕಾದ್ರೆ, ನೀವು ಅಸ್ಯೂಮ್ ಮಾಡ್ಬೇಕಾದ್ರೆ. ಸೊ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ರಿಪೀಟೆಡ್ ಆಗಿ ನಾನು ಮಾಡ್ತಾ ಏನಾಗುತ್ತೆ, ಬ್ರೈನ್ ರಿಫೈರ್ ಆಗುತ್ತೆ. ಸೊ ಆ ಒಂದು ಈವೆಂಟ್ ನ ಹೊರಗಡೆ ಕ್ರಿಯೇಟ್ ನ ಮಾಡುತ್ತೆ. ಸೊ ವಾಟ್ ಎವರ್ ಯು ಅಸ್ಯೂಮ್, ರಿಪೀಟ್ ಕನ್ಸಿಸ್ಟೆಂಟ್ಲಿ, ಓಕೆ, ಅದು ಏನಾಗುತ್ತೆ, ನಿಮ್ಮ ಇಂಟರ್ನಲ್ ಡೈಲಾಗ್ ಆಗುತ್ತೆ, ನಿಮ್ಮ ಇಂಟರ್ನಲ್ ರಿಯಾಲಿಟಿ ಆಗುತ್ತೆ. ಅಂದ್ರೆ ನಿಮ್ಮ ಒಳಗಡೆ ಆ ಒಂದು ರಿಯಾಲಿಟಿನ ಅನುಭವನ ಮಾಡ್ತೀರಾ. ಸೊ ಆಗ ಏನಾಗುತ್ತೆ, ಯುವರ್ ಎಕ್ಸ್ಟರ್ನಲ್ ಸ್ಟಾರ್ಟ್ ಅಲೈನಿಂಗ್ ವಿತ್ ಇಟ್. ಅಂದ್ರೆ ನಿಮ್ಮ ಇಂಟರ್ನಲ್ ಏನು ಅನುಭವನ ಮಾಡ್ತೀರಾ, ಸೊ ನಿಮ್ಮ ಎಕ್ಸ್ಟರ್ನಲ್ ಲೈಫಲ್ಲಿ ನಿಮಗೆ ಆಟೋಮೆಟಿಕಲಿ ಆಗುತ್ತೆ. ಅಂದ್ರೆ ಇಂಟರ್ನಲ್ ಯಾವಾಗಲೂ 4D ಆಗಿರುತ್ತೆ, ಆ 4Dಗೆ 3D ಅಲೈನ್ ಆಗುತ್ತೆ. ಎಷ್ಟು ಸಿಂಪಲ್ ಇದೆ ನೋಡಿ. ಸಿಂಪಲ್ ಆಗಿ ಒನ್ ಲೈನ್ ಅಂಡರ್ಸ್ಟ್ಯಾಂಡ್ ನ ಮಾಡ್ಕೊಳ್ಳಿ. ರೋಬೋಟಿಕ್ ಅಫರ್ಮೇಷನ್ ಟ್ರೈನ್ಸ್ ಯುವರ್ ಮೈಂಡ್. ಕಂಪ್ಲೀಟ್ ಆಗಿ ನಿಮ್ಮ ಒಂದು ಮೈಂಡ್ ನ ಟ್ರೈನ್ ಮಾಡ್ತಾನೆ ಹೋಗ್ತಾ ಇರುತ್ತೆ ರೋಬೋಟಿಕ್ ಅಫರ್ಮೇಷನ್. ರೋಬೋಟಿಕ್ ಅಸಂಪ್ಷನ್ ಏನ್ ಮಾಡುತ್ತೆ, ನಿಮ್ಮೊಂದು ಐಡೆಂಟಿಟಿನ ಅದು ಕ್ರಿಯೇಟ್ ನ ಮಾಡುತ್ತೆ. ನಿಮ್ಗೆ ಏನ್ ಬೇಕಿದೆ ಆ ಒಂದು ನೀವು ಐಡೆಂಟಿಟಿನ ನೀವು ಹೇಳ್ಕೊಂತ ರೋಬೋಟಿಕ್ ಅಫರ್ಮೇಷನ್ ಮಾಡ್ತಾ, ರೋಬೋಟಿಕ್ ಅಸಂಪ್ಷನ್ ಮಾಡ್ತಾ, ಸೊ ಎಕ್ಸ್ಟರ್ನಲ್ ಲೈಫ್ ಅಲ್ಲಿ ಅದು ಶೋಪ್ ಆಗುತ್ತೆ. ಅಂದ್ರೆ ನೀವೇನು ಅಬುಡೆಂಟ್ ಪರ್ಸನ್ ಅಂತ ಅನ್ಕೊಂತೀರಾ, ಐ ಆಮ್ ಸಕ್ಸಸ್ಫುಲ್ ಪರ್ಸನ್ ಅಂತ ಅನ್ಕೊಂತೀರಾ, ಸೊ ಅದೊಂದು ರಿಯಾಲಿಟಿಲಿ ಅದು ವ್ಯಕ್ತ ಆಗುತ್ತೆ. ಐಡೆಂಟಿಟಿ ನಿಮ್ಮೊಂದು ನೀವು ಲೈಫ್ ನ ಕ್ರಿಯೇಟ್ ನ ಮಾಡುತ್ತೆ. ಅಂದ್ರೆ ನಿಮ್ಮೊಂದು ಸಂಪೂರ್ಣ ಸಮೃದ್ಧಿಯಾದ ಒಂದು ಹ್ಯಾಪಿಯೆಸ್ಟ್ ಲೈಫ್ ನ ನೀವು ಲಿವ್ ನ ಮಾಡ್ತೀರಾ. ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಈ ರೀತಿಯಾಗಿ ಸುಲಭ ಆಗುತ್ತೆ. ಸೊ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮರಿದೇ ತಿಳಿಸಿ. ಸೊ ವಿಡಿಯೋನ ಲೈಕ್ ನ ಮಾಡಿ, ಶೇರ್ ನ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್.